ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ವಿಡಿಯೋ ತೋರಿಸಿದಂಗೆ ಈ ಥರ ತೋರಿಸಿದ್ದಾಳೆ ಅಂತ ನೋಡ್ತಿದ್ದೀರಾ? ಏನಿಲ್ಲ, ನನ್ನ ತಂಗಿ ಒಂದು ಸ್ವೀಟ್ ಮಾಡ್ತೀನಿ ಅಂತ ಹೇಳಿದ್ದು. ಅದಕ್ಕೆ ಅವಳು ಮಾಡ್ತಿದ್ದಾಳಲ್ಲ ಅಂತೇಳ್ಬಿಟ್ಟು ನಾನೇ ಮಾಡಿದೆ, ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ. ಅವಳು ಮೊದಲಿಗೆ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಒದ್ರೊಳಗೆ ಹಾಕೊಂಡು ಮಾಡ್ತಿದ್ಲು. ಅದು ಯಾಕೋ ಸರಿ ಆಗ್ತಿಲ್ಲ ಕಣಕ್ಕ ಅಂತ ಹೇಳ್ಬಿಟ್ಟು ಅದನ್ನು ತೆಗ್ದಿಟ್ಬಿಟ್ಟು ಮತ್ತೆ ಇನ್ನೊಂದು ಪಾತ್ರೆ ತೊಗೊಂಡ್ಬಿಟ್ಟು ಮಾಡ್ತೀನಿ ತಡಿ ವಿಡಿಯೋ ಮಾಡಬೇಡ ಅಂತ ಹೇಳ್ತಿದ್ಲು. ಅಷ್ಟೊತ್ತಿಗೆಲ್ಲ ನಮ್ಮಮ್ಮಗೆ ಏಲಕ್ಕಿ ಕೊಟ್ಕೊಡಮ್ಮ ಅಂತ ಹೇಳ್ಬಿಟ್ಟು ಕೊಟ್ಟಿದ್ಲು. ನೋಡಿರಿ, ನಮ್ಮಮ್ಮ ಏಲಕ್ಕಿ ಎಲ್ಲ ಕೊಟ್ಕೊಡ್ತಾಯಿದ್ದೆ ಚೆನ್ನಾಗಿ, ಯಾಕೆಂದರೆ ಫುಲ್ಲು ಪುಡಿ ಆಗಬೇಕಲ್ಲ ಅದಕ್ಕೆ. ಅದಾದಮೇಲೆ ಇದು ಸ್ವೀಟ್ ಮಾಡೋದು. ಏನು ತಿಂದ ಸ್ವೀಟ್ ಅಂದರೆ ಹಾಲಿನ ಪೌಡ್ರಿನ ಸ್ವೀಟು. ಇದು ಅಂಗನವಾಡಿಗಳಲ್ಲೆಲ್ಲ ಕೊಡ್ತಾರಲ್ಲ ಹಾಲು ಪೌಡ್ರು, ಮತ್ತು ಸ್ಕೂಲ್ಗಳಲ್ಲೇ ಆ ಥರ ನಮಗೆ ಅಂದರೆ ನಮ್ಮ ಪಾಪು ಕೊಡ್ತಾರಲ್ಲ ಹಾಲು ಪೌಡ್ರು, ಹಂಗಾಗಿ ಅದರಿಂದ ಸ್ವೀಟ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದು. ಅವಳಿಗೆ ಸುಮ್ಮನೆ ಮನೇಲಿ ಇದ್ದಿದ್ದು ಬೇಜಾರಾಗ್ತದೆ, ಏನಾದ್ರು ಸ್ವೀಟ್ ಮಾಡಬೇಕು ಅಂತೇಳಿ ಇದು ಮಾಡ್ತಿದ್ಲು. ಅದಕ್ಕೆ ಸರಿ ಮಾಡು ಅಂತ ಹೇಳ್ದು. ಆಮೇಲೆ ನೋಡಿರಿ, ಈಗ ಹಾಲಿನ ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ಬೆಚ್ಚು ಮಾಡ್ಕೋಬೇಕು. ಅಂದರೆ ತುಂಬ ಇದರತ್ತಲ್ಲ, ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಫ್ರೈ ಮಾಡಿದಾಗ ಸ್ವಲ್ಪ ಅರೋಮ ಬರುತ್ತೆ, ಆ ಥರ ಫ್ರೈ ಮಾಡ್ಕೊಂಡ್ರೆ ಸರಿಯಾಗುತ್ತೆ. ಆ ಥರ ಫ್ರೈ ಮಾಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಎಷ್ಟು ಕನ್ಸಿಡೆನ್ಸ್ ಬೇಕೋ ಅಷ್ಟು ಹಾಲು ಹಾಕಬೇಕು. ಹಾಲು ಹಾಕೊಂಬಿಟ್ಟು ಚೆನ್ನಾಗಿ ತಿರುಗಬೇಕು, ಸ್ವಲ್ಪನೂ ಗಂಟಿರಬಾರ್ದು. ಅಂದರೆ ತುಂಬ ನನ್ನ ಗಂಟೆ ಹಂಗಂಗೆ ಇದಾಗ್ತಿದ್ದು. ತುಂಬ ಪೇಷನ್ಸಿಂದ ನಿಧಾನಕ್ಕೆ ಕೈ ಆಡ್ತಿರ್ಬೇಕು, ತಳ ಹೊತ್ಬಿಡುತ್ತಿಲ್ಲ ಅಂದರೆ. ಅದಕ್ಕೋಸ್ಕರ ನಿಧಾನಕ್ಕೆ ಫುಲ್ಲು ಗಂಟಿಲ್ದಂಗೆ, ಒಂದು ಚೂರು ಗಂಟಿಲ್ದಂಗೆ ಕೈ ಆಡಬೇಕು. ಹಂಗಾದ್ರೆ ಮಾತ್ರ ಸ್ವೀಟ್ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಇಲ್ಲ. ಅದಕ್ಕೆ ಸ್ವಲ್ಪನೇ ಸ್ವೀಟ್ ಹಾಕು ಅಂತ ಹೇಳ್ತಿದ್ಲು, ಅಂದರೆ ಸಕ್ಕರೆ. ಅದಕ್ಕೆ ನಾನು ಹಾಕ್ತಾಯಿದ್ದೆ, ಗಂಟಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಕೈ ಆಡ್ಕೊಡ್ತಿದ್ದೆ, ಅವಳು ಹಾಕ್ತಾಯಿದ್ಲು. ನೋಡಿರಿ, ಈ ಥರ ಅವಳು ಗಂಟಿಲ್ದಂಗೆ ಎಷ್ಟು ಇದು ಮಾಡಿದ್ದಾಳೆ. ಆ ಥರನೇ ಕೈ ಹಿಡ್ಕೋಬೇಕು, ಇಲ್ಲಾಂದರೆ ಮಾತ್ರ ಅದು ಇದಾಗುತ್ತೆ. ಮತ್ತು ಉರಿ ಮಾತ್ರ ಲೋ ಫ್ಲೇಮಲ್ಲೇ ಇಡಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಅಂದರೆ ಸ್ವೀಟ್ ಕೆಟ್ಟೋಗ್ಬಿಡುತ್ತೆ. ಇದರ ಸ್ವೀಟ್ ರೆಸಿಪಿನೇ ಅಂದರೆ ಹಾಳಾಗ್ಬಿಡುತ್ತೆ, ಆ ಥರ ಆಗ್ಬಿಡುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಲೋ ಫ್ಲೇಮಲ್ಲೇ ಕೈ ಇಡಬೇಕು. ಆಮೇಲೆ ನಾವೇ ಮಾಡಿದ್ವಿ, ಗಂಟಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಗಂಟು ಹೊಡಿಯೋದೇ ಇರುತ್ತಲ್ಲ, ಅದ್ರಲ್ಲಿ ತೊಗೊಂಡು ಥರ ಕೈ ಆಡ್ತಿದ್ವಿ. ನೋಡಿರಿ, ಹಂಗಾದ್ರೆ ಸ್ವಲ್ಪ ಅವಳು ಎತ್ತರ ಇಲ್ವ ಅಂದರೆ ಎತ್ತರ ಇದ್ದಾಳೆ, ತುಂಬ ಎತ್ತರ ಇಲ್ಲ, ನನಗಿಂತ ಹೈಟ್ ಇದ್ದಾಳೆ. ಅವಳಿಗೆ ಕೈ ಆಡಿಸಿ ಕೈಯೆಲ್ಲ ನೋವು ಬಂದುಬಿಟ್ಟಿದೆ. ಅದಕ್ಕೆ ಅದನ್ನು ಮಣೆ ಹಾಕ್ಕೊಂಬಿಟ್ಟು ಮಣೆ ಮೇಲೆ ನಿಂತ್ಕೊಂಡು ಕೈ ಆಡ್ತಿದ್ದಾಳೆ. ನೋಡಿರಿ, ಇಲ್ಲಿ ಎಷ್ಟು ಗಟ್ಟಿ ಬಂದಿದೆ, ಇಷ್ಟು ಗಟ್ಟಿ ಬರಬೇಕು. ಹಂಗಾರೆ ಮಾತ್ರ ಸ್ವೀಟ್ ಚೆನ್ನಾಗಿ ಬರುತ್ತೆ. ನೀವು ಮನೇಲಿ ಒಂದು ಸ್ವಲ್ಪ ಟ್ರೈ ಮಾಡಿರಿ. ಹಾಲಿನ ಪೌಡ್ರಿಂದ ಸಿಕ್ಕೇ ಸಿಗುತ್ತೆ ಎಲ್ರಿಗೂ. ಎಲ್ಲರೂ ಟ್ರೈ ಮಾಡಿರಿ ಪ್ಲೀಸ್. ಯಾರೂ ಸ್ಕಿಪ್ ಮಾಡಿಬಿಡ್ರಿ ವಿಡಿಯೋ, ಆ ಥರ ನೋಡಿಬಿಟ್ಟು ಟ್ರೈ ಮಾಡಲಿ. ನಮ್ಮ ತಂಗಿ ನೋಡಿರಿ, ಇವಾಗ ಎತ್ತರ ಆಗಿದ್ದೀನಿ, ನನಗೆ ಕೈ ಆಡೋಕ್ಕೆ ಸರಿ ಆಗ್ತಿದೆ ಅಂತೇಳ್ಬಿಟ್ಟು ಸರಿ ಮಾಡ್ತಾಯಿದ್ಲು. ಸ್ವಲ್ಪನೂ ಗಂಟಿಲ್ದಂಗೆ ತಳ ಬಿಡಬೇಕು, ಅದು ಇನ್ನೂ ಚೆನ್ನಾಗಿ ತಳ ಬಿಡಬೇಕು. ತಳ ಬಿಟ್ಟಾಗ ತೋರಿಸ್ತೀವಿ, ನಿಮಗೆ ಗೊತ್ತಾಗುತ್ತೆ ಅದೆಷ್ಟು ತಳ ಬಿಟ್ಟಿರುತ್ತೆ ಅಂದರೆ. ಏಕೆಂದರೆ ಎಣ್ಣೆ ಹಾಕಿರ್ತೀವಲ್ಲ ಸ್ವಲ್ಪ, ಮತ್ತು ಹಾಲು ಮಾತ್ರ ಕಾದು ತಣ್ಣಗಾಗಿರೋ ಹಾಲು ಹಾಕಬೇಕು, ಏಕೆಂದರೆ ಬಿಸಿ ಹಾಕೋಂಗಿಲ್ಲ. ಇಲ್ಲಾಂದರೆ ಹಸಿ ಹಾಲಿದ್ರೆ ಹಾಕ್ಬೋದು. ಅದಾದಮೇಲೆ ನೋಡಿರಿ, ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀವಿ. ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು. ಸಿಕ್ಕಾಪಟ್ಟೆ ಪೇಷನ್ಸಿಂದ ಮಾಡಿದ್ರೆ ಮಾತ್ರ ಈ ಸ್ವೀಟು, ಇಲ್ಲಾಂದರೆ ಸ್ವೀಟ್ ತಿನ್ನೋಕ್ಕಾಗಲ್ಲ. ಏಕೆಂದರೆ ಗಂಟಾಗುತ್ತೆ, ಸೀದಿರೋ ಸ್ಮೆಲ್ ಬರುತ್ತೆ. ಅದು ಬಾಯಲ್ಲೆಲ್ಲ ಬರೀ ಸೀದಿರೋ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೆ ಈ ನನ್ನ ತಂಗಿ ಮಾತ್ರ ಸಕ್ಕತ್ತಾಗಿ ಮಾಡಿದ್ಲು ಸ್ವೀಟ್ ಅಂತೂ. ನಾವಂತೂ ಖಾಲಿನೇ ಮಾಡಿದ್ವಿ ಬೇಗನೆ. ಯಾಕೆಂದರೆ ಅವಳು ಫಸ್ಟ್ ಟ್ರೈ ಮಾಡ್ತಿದ್ಲಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ಮಾಡಿದ್ಲು. ಅದಕ್ಕೋಸ್ಕರ ನಾವೇ ಮಾಡಿದ್ವಿ, ಕಮ್ಮಿ ಆಗ್ಬಿಡ್ತಲ್ಲ ಸ್ವೀಟು ಅಂತೇಳಿ ಆ ಥರ ಯೋಚನೆ ಮಾಡ್ತಿದ್ವಿ. ನೋಡಿರಿ, ಇವಾಗಲೇ ತಳ ಬಿಡ್ತಾ ಐತಿ. ನೋಡಿರಿ, ಈಗ ಹೆಂಗೆ ಗೊತ್ತಾ, ಒಂಚೂರು ನೀರು ಕೈ ಹೆಚ್ಕೊಂಡು ಈ ಥರ ರೌಂಡ್ ಮಾಡಿದ್ರೆ ಸಾಕು, ಅದು ರೌಂಡ್ ಆಗುತ್ತೆ. ಆ ಕನ್ಸಿಡೆನ್ಸಲ್ಲಿ ಬರಬೇಕು. ನೋಡಿರಿ, ಅದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ಈ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಎಲ್ಲ ಹಚ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಕುಯ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತಲ್ಲ, ಅದಕ್ಕೆ. ನೋಡಿರಿ, ಅವಳು ನೀರು ಹಾಕಿ ಹಿಂಗೆ ಮುಟ್ತಿದ್ದಾಳೆ. ಹಂಗಾದ್ರೂ ಅದೆಷ್ಟು ನೀಟಾಗಿ ಇದಾಗಿದೆ. ಹಂಗಾದ್ರೆ ಮಾತ್ರ ಸ್ವೀಟು ಚೆನ್ನಾಗಿ ಬರುತ್ತೆ. ಇದೇನು ಸ್ವೀಟ್ ಗೊತ್ತಾ? ಪೇಡ ಸ್ವೀಟ್. ಹಾಲಿನ ಪೌಡ್ರಿಂದ ಪೇಡ ಸ್ವೀಟ್ ಮಾಡೋದು. ನೋಡಿರಿ, ಇವಾಗ ಎಷ್ಟು ಸಕ್ಕತ್ತಾಗಿ ಬಂದಿದೆ. ಮಾತ್ರ ಲೋ ಫ್ಲೇಮಲ್ಲಿ ಏನಿಲ್ಲ ಅಂದರೂ 40 to 50 ಮಿನಿಟ್ಸ್ ಮಾಡಬೇಕಿದ್ನ. ನೋಡಿರಿ, ಉಂಡೆ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರ್ತಿತ್ತು ಉಂಡೆ. ಹಂಗಾರೆ ಮಾತ್ರ ಚೆನ್ನಾಗಿರೋ ಸ್ವೀಟು. ಅದಕ್ಕೆ
ಅದಕ್ಕೆ ನಮ್ಮ ಅಮ್ಮಗೆ ಕೊಡ್ತಾ ಇದ್ಲು, ನೋಡಮ್ಮ ಸ್ವೀಟ್ ಹೆಂಗೈತೆ, ಇಲ್ಲ ಸಾಲ್ಟ್ ಹಾಕ್ಬೇಕಾ ಬೇಡವಾ ಅಂತೇಳಿ. ಸಾಲ್ಟ್ ಹಾಕಂಗಿದ್ರೆ ಯಾಕೆಂದರೆ ಇವಾಗಲೇ ಹಾಕ್ಬಿಟ್ಟು ಕರಗಿಸ್ಬೇಕು ಸ್ವಲ್ಪ, ಇಲ್ಲಾಂದರೆ ಮತ್ತೆ ಅದನ್ನು ಡ್ರೈ ಆಗಿಬಿಟ್ರೆ ಇದಾಗ್ಬಿಡುತ್ತಲ್ಲ, ಅದಕ್ಕೆ. ನಮ್ಮಮ್ಮ ನೋಡಿ ಟೇಸ್ಟ್ ಚೆನ್ನಾಗಿದೆ ಅಂದರೆ ನಮಗೆ ಹಿಂಗೆ ಗೊತ್ತಾ, ಸ್ವೀಟ್ ಇಷ್ಟ, ಸ್ವೀಟಲ್ಲಿ ಜಾಸ್ತಿ ಸ್ವೀಟ್ ಅಂದರೆ ಆಗಲ್ಲ, ಆ ಥರ ಸ್ವಲ್ಪ ಮೀಡಿಯಮ್ ಸ್ವೀಟ್ ಇಷ್ಟ. ಅದಕ್ಕೆ ಸಕ್ಕತ್ತಾಗಿತ್ತು ಅಂತೇಳಿ ಇದು ಮಾಡ್ತಿದ್ದು. ನಾನು ಒಂದು ಬೈಟ್ ತೊಗೊಂಡೆ, ಚೆನ್ನಾಗಿದೆ ನನಗೆ ನೋಡೋಣ ಅಂತ ಹೇಳ್ಬಿಟ್ಟು. ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿದ್ಲು ನನ್ನ ತಂಗಿ ಸ್ವೀಟ. ಇವಾಗಲೂ ಬಾಯಿ ನೀರು ಬರ್ತಿದ್ದೆ, ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ವೀಡಿಯೋಸ್ಗಳನ್ನೆಲ್ಲ ಯಾವಾಗ ಹಾಕ್ತೀನೋ ಗೊತ್ತಾಗ್ತಿಲ್ಲ. ನಮಗೆ ಪಾಪು ಹುಷಾರಿಲ್ದಿರ ಅದಕ್ಕೆ ಅರ್ಧ ವೀಡಿಯೋಸ್ ಲೇಟ್ ಆಗ್ತಿದೆ. ನೋಡಿರಿ ಅವಳು ಎಷ್ಟು ಸ್ಮೂತಾಗಿ ಇದು ಮಾಡ್ತಿದ್ದಾಳೆ, ಅಷ್ಟು ಸ್ಮೂತಾಗಿ ಬರಬೇಕು. ಆವಾಗಾದರೆ ಪೇಡ ಕಟ್ ಮಾಡೋಕ್ಕೂ ಇದು ಬರುತ್ತೆ ಚೆನ್ನಾಗಿ ಶೇಪು, ಇಲ್ಲಾಂದರೆ ಶೇಪ್ ಎಲ್ಲ ಹಾಳಾಗೋಗ್ಬಿಡುತ್ತೆ. ನೋಡಿರಿ ಸ್ವಲ್ಪ ಎಣ್ಣೆ ಹಚ್ಕೊಂಡಿರೋದಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂತು. ಇವಾಗೆಲ್ಲ ಅದನ್ನು ಇದು ಮಾಡಿಬಿಟ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ, ಒಂದು ಶೇಪಲ್ಲಿ ಕಟ್ ಮಾಡಿಬಿಟ್ರೆ. ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಅಂದರೆ ಫ್ರಿಜ್ಜಿಗೆ ಇಡಬೇಕು, ಸ್ವಲ್ಪ ಕೋಲ್ಡ್ ಆಗೋವರೆಗೂ. ಏಕೆಂದರೆ ಬಿಸಿದ್ರಲ್ಲೇ ಕಟ್ ಮಾಡಿಬಿಟ್ರೆ ಸ್ವಲ್ಪ ಇದಾಗುತ್ತೆ. ಅಂದರೆ ಇಲ್ಲಾಂದರೆ ಕಟ್ ಮಾಡಿ ಇಟ್ಬಿಡ್ಬೇಕು, ಇಲ್ಲಾಂದರೆ ಹಾಗೆ ಇಟ್ಬಿಟ್ಟು ಕಟ್ ಮಾಡ್ಕೋಬೇಕು ಆಮೇಲೆ. ಏಕೆಂದರೆ ಸ್ವಲ್ಪ ಹೊತ್ತು ತಣ್ಣಗಾಗಬೇಕಲ್ಲ, ಅದಕ್ಕೆ. ಇಲ್ಲಾಂದರೆ ಫುಲ್ಲು ಇದಾಗೋಗ್ಬಿಟ್ಟು ಮೇಲೆ ಎಲ್ಲ ಆಮೇಲೆ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ಟೈಮೆಲ್ಲ. ಅದಕ್ಕೆ ಆ ಥರ ಮಾಡಬೇಕು, ಹಂಗಾರೆ ಚೆನ್ನಾಗಿ ಬರುತ್ತೆ. ಅದೇ ಇದಕ್ಕೆ ಮಾಡೋಕ್ಕೆ ಜಾಸ್ತಿ ಟೈಮ್ ಏನು ಹಿಡಿಯಲ್ಲ. ನೋಡಿರಿ ಇದನ್ನು ಫ್ರಿಜ್ಜಿಗೆ ಎತ್ತಿಟ್ಟು ಆಮೇಲೆ ಕಟ್ ಮಾಡ್ತಾಯಿದ್ದೀವಿ. ಎಷ್ಟು ಸಕ್ಕತ್ತಾಗಿ ಬರ್ತಿದೆ ಅಂದರೆ ಸೂಪರಾಗಿ ಬಂದಿತ್ತು ಮಾತ್ರ. ಇದು ಹನಿ ಫ್ರೀಝರ್ ಮೇಲೆ ಇಟ್ಬಿಟ್ಟಿದ್ದಾಳೆ. ಅದು ಐಸಿಂದು, ಅಂದರೆ ಏನು ಕ್ಯಾಪ್ ಹಾಕಿಲ್ಲ, ಹಂಗೆ ಇಟ್ಬಿಟ್ಟಿದ್ದಾಳೆ. ಐಸಿನ ನೀರು ಬಿಟ್ಬಿಟ್ಟು ಅದು ಸ್ವಲ್ಪ ಇದಾಗಿತ್ತು ಅಷ್ಟೇ. ಇಲ್ಲಾಂದರೆ ಎಲ್ಲ ಟೇಸ್ಟ್ ಎಲ್ಲ ಸಕ್ಕತ್ತಾಗಿತ್ತು, ಮತ್ತು ಅಷ್ಟೇ ಚೆನ್ನಾಗೂ ಇತ್ತು, ಚೆನ್ನಾಗೂ ಬಂದಿತ್ತು. ನಾವೆಷ್ಟು ಟೈಮ್ ಕೊಟ್ಟು ಮಾಡ್ತೀವೋ ಅಷ್ಟು ಟೈಮ್ ನಮಗೋಸ್ಕರ ಇತ್ತು. ಅದಕ್ಕೋಸ್ಕರ ಸಕ್ಕತ್ತಾಗಿ ಬಂದಿತ್ತು ಮಾತ್ರ ಸ್ವೀಟ್ ರೆಸಿಪಿ. ನೀವು ಟ್ರೈ ಮಾಡಿರಿ, ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು, ಹೇಗೆ ಬಂತು ಅಂತ ಹೇಳ್ರಿ, ಕಮೆಂಟ್ ಮಾಡಿರಿ. ಇದನ್ನು ಮಾಡೋಕ್ಕೆ ಏನೂ ಜಾಸ್ತಿ ಬೇಡ, ಹಾಲಿನ ಪೌಡ್ರು, ಹಾಲು, ಏಲಕ್ಕಿ ಪೌಡ್ರು, ಎಣ್ಣೆ ಸ್ವಲ್ಪ ಅಷ್ಟೇ. ನೋಡಿರಿ ಎಷ್ಟು ಸಾಫ್ಟಾಗಿ ಬಂದಿದೆ. ಸಾಫ್ಟ್ ಅಂದರೆ ಸಿಕ್ಕಾಪಟ್ಟೆ ಸಾಫ್ಟಾಗಿದೆ. ನನಗೆ ಇವಾಗಲೂ ಬಾಯಲ್ಲಿ ನೀರು ಬರ್ತಿತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು. ಏಕೆಂದರೆ ಸಿಕ್ಕಾಪಟ್ಟೆ ಸ್ಮೂತಾಗಿ ಬಂದಿತ್ತಲ್ಲ, ಬಾಯಲ್ಲಿ ಇಟ್ಟರೆ ಕರ್ಗೋಗ್ತಿತ್ತು, ಅಷ್ಟು ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿರಿ ಎಲ್ಲರೂ. ಅದಾದಮೇಲೆ ಸಂಜೆ ಇದ್ದವಳು ನನ್ನ ಪಾಪು 3 ದಿವಸದಿಂದ ಬರ್ತಾರೆ ಅಂತಿಲ್ಲ, ಸುಮ್ಮನೆ ಬರ್ತಾರೆ ಮಾಡಬೇಕು. ದಿನ ಕೇಳ್ಕೊಂಡೆ ಯಾಕೆ ಕೊಡ್ತೀರಿ ಅಂತ ಸುಮ್ಮನೆ ಕೇಳ್ಕೊಂಡು ಮಾಡ್ತಾರೆ. ಕ್ಯಾಂಡ್ಲು ತಂದಿಲ್ಲ, ಕ್ಯಾಂಡ್ಲಿಗೋಸ್ಕರ ಹ್ಯಾಪಿ ಬರ್ಡೇ ವಿಶ್ ಮಾಡಿ ಬೇಗ. ಹ್ಯಾಪಿ ಬರ್ಡೇ ಚಿನ್ನಮ್ಮ, ಹ್ಯಾಪಿ ಬರ್ಡೇ. ಏ ಉರ್ದು ಅಷ್ಟೇ ಕ್ಯಾಂಡಲ್ ಯಾಕೆ ಯಾಸ್ನಲ್ಲ ಕಟ್ ಮಾಡಿ ಅಷ್ಟೇ ಇಷ್ಟೇ ಉರ್ದು ಕೊನ್ನ ಗಾಲಿ ಬದಲಿಗೆ ಬಾಬು ಬಾ ಏ ವಿಶ್ ಮಾಡಿ ಬಗ್ಗೆ ಎಲ್ಲರೂ ಹ್ಯಾಪಿ ಬರ್ಡೇ ಟು ಯು ಚಿನ್ನಮ್ಮ, ಹ್ಯಾಪಿ ಬರ್ಡೇ ಏ ಕರೆ ಬೇಗ ವಿಶ್ ಮಾಡಿ ಇಲ್ಲಿ. ಹ್ಯಾಪಿ ಬರ್ಡೇ ಪ್ರಣೀತಾ. ಹೋಗಿ ಗಿಫ್ಟ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾನೆ ಲೇ, ಜಾಸ್ತಿ ಯೂಸ್ ಮಾಡ್ತಾ ಅವಳು, ಜಾಸ್ತಿ ಯೂಸ್ ಮಾಡ್ತಾ ಇದ್ದಾನೆ. ಎಲ್ಲರೂ ಭವನ ಬಂದು ಹೊಡೋದ್ರಲ್ಲ, ವಿಶ್ ಮಾಡ್ಬೋಣ ನೀನು. ಬರಲ್ಲ ನಾನು ಬರಲ್ಲ ಬಾರಪತ್ತೆ. ಬಿಡಂಗಿಲ್ಲ ಕೇಕ್ ಕಟ್ ಮಾಡ್ರಿ, ಆಮೇಲೆ ನಂಗೆ ವಿಶ್ ಮಾಡ್ರಿ. ಆಮೇಲೆ ಸುಮ್ಮ ಹಾಕೊಂಡಿದ್ರೆ ಏ ಶಿವಮ್ಮ ವಿಶ್ ಮಾಡು ನಂಗೆ ಅಂತಾಳೆ, ಕೊಡು ಅಂತಾಳೆ. ಆಮೇಲೆ ಗಿಫ್ಟ್ ಕೊಡು ಅಂತಾಳೆ, ಓ ಕೊಟ್ಟಿದ್ದು ಮೊನ್ನೆ ಏನೇನೋ ನೋಡಿದ್ರಲ್ಲ ನನ್ನ ಮಗಳು ಎಷ್ಟು ತಲೆಹರಟೆ ಮಾಡ್ತಿದ್ದಳು. ಅವಳಿಗೆ ಡೈಲಿ ಕೇಕ್ ತಂದು ಕೊಡ್ಬೇಕಂತ ಆ ಥರ ಇದು ಮಾಡ್ತಾಳೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬೆಳಗ್ಗೆ ಸರಿ ದೇವ್ರ ಪೂಜೆ ಇರೋದ್ರಿಂದ ಎಲ್ಲ ಮನೆ ಹತ್ರ ಎಲ್ಲ ಕ್ಲೀನ್ ಮಾಡ್ತಾಯಿದ್ದು. ಏಕೆಂದರೆ ದೇವರು ಊರು ಸುತ್ತ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲದನ್ನೂ ಕ್ಲೀನ್ ಮಾಡ್ಕೋಬೇಕಿತ್ತು, ಎಲ್ಲರ ಮನೆ ಹತ್ರನೂ. ಅದಕ್ಕೋಸ್ಕರ ಎಲ್ಲದನ್ನೂ ಫುಲ್ಲು ಕ್ಲೀನ್ ಮಾಡ್ತಾಯಿತ್ತು.
ಇದು ನಮ್ಮ ಆಪೋಸಿಟಲ್ಲಿರೋ ಜಮೀನು ನಮ್ಮ ದೊಡ್ಡಪ್ಪರದು. ಅಲ್ಲಿಗೆ ನಾವು ದನ ಕಟ್ಕೊಳ್ಳೋದ್ರಿಂದ ಅಲ್ಲೂ ನಾವು ಕ್ಲೀನ್ ಮಾಡ್ಕೋಬೇಕು. ಏಕೆಂದರೆ ಅವರು ಊರಲ್ಲಿಲ್ಲ, ಊರಲ್ಲಿ ಅದಕ್ಕೋಸ್ಕರ ನಾವಿರೋದ್ರಿಂದ ನಾವು ಕ್ಲೀನ್ ಮಾಡ್ಕೊತೀವಿ ಎಲ್ಲವೇ. ನಮ್ಮ ಪಾಪನ ನೋಡ್ತಾ ಕೂತಿದ್ಲು. ಅದಾದಮೇಲೆ ನಮ್ಮ ಮನೆ ಹತ್ರ ಬಂದ್ವಿ. ನಮ್ಮ ಮನೆ ಹತ್ರ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ರು ಮೊದಲೇ, ಏಕೆಂದರೆ ಮುಂಚೆನೇ ಬರುತ್ತೆ ಅಂತ ಹೇಳ್ಬಿಟ್ಟು. ಈ ಕಡೆ ಎಲ್ಲ ಫುಲ್ ಕ್ಲೀನ್ ಮಾಡಾದ್ಮೇಲೆ ಆ ಕಡೆ ಹೋಗಿದ್ವಿ. ಆ ಕಡೆ ಟೈಮ್ ಜಾಸ್ತಿ ಇರಲ್ವಲ್ಲ, ನಮ್ಮ ಮನೆ ಹತ್ರ ಆದರೆ ಜಾಸ್ತಿ ಕ್ಲೀನ್ ಮಾಡ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು. ಏಕೆಂದರೆ ನಾವು ಜಾಸ್ತಿ ಸ್ಯಾದ್ರೆ ಮಾಡ್ಕೊಂಡಿಲ್ಲ. ಇಷ್ಟು ತೋಟ ಹತ್ರ ಇದ್ದರೂ ನಮ್ಮ ಹತ್ರ ಜಾಸ್ತಿ ಸ್ಯಾದ್ರೆ ಏನಿರಲ್ಲ. ಫುಲ್ ಎಲ್ಲ ಕ್ಲೀನ್ ಮಾಡಿದ್ದಾರೆ ನೋಡಿರಿ. ಎಲ್ಲರ ಮನೆ ಹತ್ರನೂ ಫುಲ್ ಒಂದು ಕಡೆಯಿಂದ ಸುತ್ತಮುತ್ತ ಎಲ್ಲ ಕಡೆನೂ ಕ್ಲೀನ್ ಮಾಡ್ಕೋಬೇಕು. ಏಕೆಂದರೆ ದೇವ್ರು ಬರುತ್ತಲ್ಲ ನೋಡಿರಿ ನಮ್ಮಮ್ಮ, ಅದೆಲ್ಲ ಕ್ಲೀನ್ ಮಾಡಿ ಸಗಣಿ ನೀರೆಲ್ಲ ಹಾಕಿ ಇದು ಮಾಡಿತೈತೆ. ಸಗಣಿ ನೀರೆಲ್ಲ ಎಷ್ಟು ನೀಟಾಗಿ ಹಾಕ್ತಿದ್ದಾರೆ. ಯಾಕಂದರೆ ಇಲ್ಲಿ ನಾವೆಲ್ಲ ಓಡಾಡಿರ್ತೀವಲ್ಲ, ದೇವ್ರು ಬರುತ್ತಲ್ಲ, ದೇವ್ರು ಬಂದಾಗ ಇದು ಮಾಡುತ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಫುಲ್ಲು ಇದು ಮಾಡಿ ಹಾಕಿದ್ವಿ. ಅದಾದಮೇಲೆ ನನ್ನ ತಮ್ಮ ನೋಡ್ರಿ ಇಲ್ಲಿ ಯಾವ ರೀತಿ ಆಟ ಆಡಿಸ್ತಿದ್ದಾರೆ ನಮ್ಮ ಪಾಪುನ. ನೋಡಿ ಆ ಡಿಂಬಲ್ ಹೊಡಿತಿದ್ರು, ನೀನು ಹೊಡಿ 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 ಅಂತ ಹೇಳಿ ಆ ಥರ ಇದು ಮಾಡ್ತಾರೆ ನನ್ನ ಪಾಪು. ಅವ್ರ ಜೊತೆ ಇದ್ದರೆ ಅವ್ರ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಆ ರೀತಿ ಆಟ ಆಡ್ತಾಳೆ. ಅದೇ ಹಾಂ, ನೀನು ನೋಡಿ ನಮ್ಮ ಅಕ್ಕತ್ತೀನಿ ಅಂತ ಹೇಳ್ತಾಳೆ. ಅವನಂತೂ ಅವ್ನು ಹೆಂಗೆ ಬೇಕು ಹಂಗೆ ಆಡಿಸ್ತಾನೆ. ಅವನ ಜೊತೆ ಆರಾಮಾಗಿರ್ತಾಳೆ ಮಾತ್ರ ನಮ್ಮ ಪಾಪು. ಅವನಂದರೆ ಇನ್ನೂ ಇಷ್ಟ ಅವಳಿಗೆ ಒಂಥರ ನೋಡ್ರಿ. ಅಲ್ಲ ಆದ್ಮೇಲೆ ಬಂದು ಕಾಂಪೌಂಡ್ ಮೇಲೆ ಕೂತ್ಬಿಟ್ಟು ಕಾಂಪೌಂಡ್ ಮೇಲೆ ಕೂರಿಸ್ಬಿಟ್ಟು ಕೈ ಬಿಟ್ಟಿದ್ದಾನೆ. ಅದಕ್ಕೆ ಎತ್ಕೊಳ್ಳಮ್ಮಮ್ಮ ಅಂತೇಳಿ ಇದು ಮಾಡ್ತಿದ್ಲು. ಅದಕ್ಕೆ ನೋಡ್ರಿ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಬಂದು ಸೈಡಿಗೆ ಕೂತ್ಕೊಂತಾನೆ. ಅವನಿಗೆ ವಿಡಿಯೋ ಮಾಡೋದೆಲ್ಲ ಇಷ್ಟನೇ ಆಗೋಲ್ಲ. ಹೇಳ್ತೀನಿ ಅಲ್ಲ ಬಿಟ್ಟು ಅಳ್ತೀನಿ ಅಂತ ಹೇಳಿ ಬಂದುಬಿಡಕ್ಕೆ ಬಂದು. ಅದಾದಮೇಲೆ ಎಲ್ಲ ದೇವ್ರು ಬರುತ್ತಲ್ಲ ಇನ್ನೇನು ಅಂತ ಹೇಳ್ಬಿಟ್ಟು ಫುಲ್ಲು ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ತಿದ್ರು. ಎಲ್ಲರ ಮನೆ ಹತ್ರ ರಂಗೋಲಿ ಹಾಕ್ಬೇಕು, ಎಲ್ಲರ ಹತ್ರ. ಆಮೇಲೆ ದೇವರೆಲ್ಲ ಬಂದ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮಾಡ್ತಿತ್ತು. ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟು ಮತ್ತೆ ಸಂಜೆ ಬೇರೆ ಪೂಜೆ ಇತ್ತು. ಅದಕ್ಕೆ ಬೇಗನೆ ಪೂಜೆ ಮಾಡಿಬಿಟ್ಟು ಇದೆಲ್ಲ ಮಾಡಿ ಸಂಜೆ ಆಗೋಯ್ತು. ಸಂಜೆ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಬಂದಲ್ಲ, ನಮ್ಮ ಕಂದ ಬರ್ತಿದ್ದಂಗೆ ಮಸಾಲೆ ಪುರಿ ಪಾನಿಪುರಿ ತೊಗೊಂಬಂದಿತ್ತು ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಸ್ನಾನ ಮಾಡ್ಕೊಂಡು ಬೇಗನೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಮಾಡ್ತೀನಿ. ಆಮೇಲೆ ಕೂತಿದ್ದು ದೇವ್ರು ಬಂತು. ಅಷ್ಟೊತ್ತಿಗೆ ದೇವ್ರು ಬಂದ್ಬಿಟ್ಟು ಏಕೆಂದರೆ 2 ಕಡೆ ಇರೋದ್ರಿಂದ ಮಧ್ಯದಲ್ಲಿ ತೋಟ ಇದೆ. ಅದರಿಂದ 2 ಏರಿಯಾ ಆಗ್ಬಿಟ್ಟಿದ್ದೀವಿ ನಮ್ಮ ಊರಲ್ಲಿ. ಆದರೆ ಊರು ಒಂದೇ, ಅದಕ್ಕೋಸ್ಕರ ಬಂದು ಒಂದು ಕಡೆಯಿಂದ ಪೂಜೆ ಮಾಡ್ತಿತ್ತು ನೋಡಿ. ನನ್ನ ಮಗಳು ಕೈ ಮುಖಂಡೆ ಹೋಗ್ತಿದ್ದಾಳೆ, ನಮ್ಮ ಅಪ್ಪನೂ ಮತ್ತು ನನ್ನ ಮಗಳೇನು. ದೇವರು ಅಂದರೆ ಒಂದು ಕಡೆಯಿಂದ ಒಂದು ಮನೆ ಆ ಥರ ಪೂಜೆ ಎಲ್ಲ ಮುಗಿಸ್ಕೊಂಡು ಬರುತ್ತೆ ದೇವರು. ನೋಡಿ ನಮ್ಮ ಮನೆ ಹತ್ರ ಬರ್ತಿದ್ದಂಗೆ ಅಂದರೆ ನಮ್ಮೂರು ಒಂದು ಮಧ್ಯದಲ್ಲೇ ಆ ಒಂದು ದೀಪ ಹಚ್ಬಿಟ್ಟು ದೀಪ ನೈಟೆಲ್ಲ ಉರಿಯೋ ಥರ ಮಾಡಬೇಕು. ಗಾಳಿ ಸುತ್ತ ಅದಕ್ಕೆ ಇದಕ್ಕೆ ಸುತ್ತ ಇಟ್ವಿ, ಗಾಳಿ ದೀಪ ಆರೋಬಾರ್ದು ಅಂತ ಹೇಳ್ಬಿಟ್ಟು ಮೂಲಕ ಕಾಯಬೇಕಿತ್ತು. ರಾತ್ರಿ ಎಲ್ಲ ನೈಟ್ ಫುಲ್ಲು ಎಲ್ಲರೂ ಅದಕ್ಕೋಸ್ಕರ ದೀಪ ಆರಲ್ಲ ಈಗಾದರೆ ಅಂತ ಆ ಥರ ಎಲ್ಲ ಇಟ್ಬಿಟ್ಟು ಅದು ದೇವರು ಬೇರೆಯವ್ರ ಮನೆ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ನಮ್ಮ ಮನೆ ಒಳಗೆ ಬಂದಿದ್ದಾಗ ಆಚೆ ಎಲ್ಲ ಪೂಜೆ ಎಲ್ಲ ಮಾಡಿದ್ದಿಲ್ಲ. ವಿಡಿಯೋ ಹಾಕೋಕ್ಕೆ ಹೋಗಿಲ್ಲ, ಯಾಕೆಂದರೆ ಸಿಕ್ಕಾಪಟ್ಟೆ ಲೆಂತಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಸಿಂಪಲಾಗಿ ಸ್ವಲ್ಪ ವಿಡಿಯೋ ಹಾಕ್ತೀನಿ. ಅದಾದಮೇಲೆ ನಮ್ಮ ಮನೆ ಒಳಗಡೆ ಹೋಗಿ ಹೊರಗಡೆ ಎಲ್ಲ ಪೂಜೆ ಮಾಡಿ ಮತ್ತು ದೇವ್ರ ಮನೆಯಲ್ಲಿ ದೀಪ ಹಚ್ಬಿಟ್ಟು ಅದಾದಮೇಲೆ ನಮ್ಮ ಮನೆಗೆ ಅಕ್ಕಿ ಕಾಳೆಲ್ಲ ಹಾಕ್ಬಿಟ್ಟು ಬಂತು ದೇವರು. ಅದಾದಮೇಲೆ ಎಲ್ಲರ ಮನೆಗೂ ಇದೇ ಥರನೇ ಮಾಡಿದ್ದು ಪೂಜೆ. ಏಕೆಂದರೆ ಊರು ಸುತ್ತ ಪೂಜೆ ಮಾಡಬೇಕಿತ್ತು. ಅದಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟು ದೇವ್ರು ಹೋಗ್ತಿಲ್ಲ ನೋಡ್ರಿ. ನನ್ನ ಮಗನ ದೇವ್ರು ಹೋಗ್ತೈತೆ, ಅವಳಿಗೆ ನಿದ್ದೆ ಬರ್ತದೆ. ಸ್ವಲ್ಪ ದೇವ್ರು ನೋಡಿದ್ರೆ ಸ್ವಲ್ಪ ಭಯ ಆಗ್ಬಿಟ್ಟೈತೆ ಅವಳಿಗೆ, ಅದಕ್ಕೆ ಸೈಲೆಂಟಾಗಿತ್ತು. ಅದಾದಮೇಲೆ ಕೆಳಗಡೆ ದೇವಸ್ಥಾನ ಇರೋದ್ರಿಂದ ನಮ್ಮೂರಿಂದ ಸ್ವಲ್ಪ ಡೌನ್ ಇದೆ ದೇವರು. ಅಲ್ಲಿಗೆ ಬಂದು ಅಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಅಲ್ಲೇ ಹೀಗೆಲ್ಲ ಮಾಡಿದ್ದು ದೇವಸ್ಥಾನ. ಅದಕ್ಕೆ ಚಿಕನ್ ನಾನ್ ವೆಜ್ ಮಾಡಿದ್ದು. ನಾನ್ ವೆಜ್ ಎಲ್ಲ ಊಟ ಮಾಡ್ಕೊಂಡು ಅಲ್ಲಿಂದ ಬಂದು ದೀಪ ಕಾಯಬೇಕಿತ್ತು. ದೀಪ ಕಾಯ್ಕೊಂಡು ಅಲ್ಲೇ ಮಾಡ್ಕೊಂಡು ಜೈ ಅಂತೀನಿ. ನಾನು ಫುಲ್ ವಿಡಿಯೋ ನೋಡಿ.